ಸಕ್ಕರೆನಾಡು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮಂಡ್ಯದಲ್ಲಿ ಭಾರಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮಂಡ್ಯದಲ್ಲಿ ಭಾರಿ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಕರವೇ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ತಲೆಯ ಮೇಲೆ ಕಲ್ಲನ್ನ ಹೊತ್ತು ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ತಲೆ ಮೇಲೆ ಕಲ್ಲನ್ನ ಇಟ್ಕೊಂಡು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಂತ ಹೇಳಿ ಖಾಲಿ ಕೊಡ ಒಣಗಿದ ಕಬ್ಬನ್ನ ಹಿಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ, ನೀರನ್ನ ನಾವು ಬಿಡೋದಿಲ್ಲ ಅಂತ ಹೇಳಿ ಘೋಷಣೆಯನ್ನ ಕೂಗೋದ್ರ ಮುಖಾಂತರ ಪ್ರತಿಭಟನೆಯ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು 15 ದಿನಗಳ ಕಾಲ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ಈ ಆದೇಶಕ್ಕೆ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ ಇದೆ, ಮತ್ತೆ ಮಳೆ ಅಭಾವ ಇದೆ. ಮಳೆ ಕೊರತೆಯ ಮಧ್ಯದಲ್ಲೂ ಕೂಡ ನೀವು ಹೀಗೆ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದೀರಿ, ಸಮಸ್ಯೆ ಏನಿದೆ ನಮ್ಮ ಭಾಗದಲ್ಲಿ ಅಂತ ಹೇಳಿ ಅದನ್ನ ಹೇಳುವಂತಹ ಕೆಲಸವನ್ನ ಅಥವಾ ಬಿಡಿಸಿ ಹೇಳುವಂತಹ ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಅಭಾವ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನಾವು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಸಮಂಜಸವಾದಂತಹ ಉತ್ತರವನ್ನ ಕೊಡೋದಕ್ಕೆ ಯಾರ ಕೈಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಸಾಧ್ಯವಾಗ್ತಾನೆ ಇಲ್ಲ. ಈ ಕುಡಿಯೋದಕ್ಕೆ ನೀರಿಲ್ಲ, ಮತ್ತೆ ಮಂಡ್ಯ ಭಾಗದ ರೈತರು, ಮೈಸೂರು ಭಾಗದ ರೈತರು ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಕಾವೇರಿ ನೀರಿಗೆ ಅವಲಂಬಿತರಾಗಿರ್ತಾರೆ. ಕಬ್ಬುಗಳೆಲ್ಲವೂ ಕೂಡ ಈಗಾಗಲೇ ಒಣಗಿ ಹೋಗಿದೆ ನೀರಿಲ್ಲದ ಕಾರಣದಿಂದಾಗಿ. ಮತ್ತೆ ಭತ್ತವನ್ನ ಕೂಡ ಬೆಳೀತಾರೆ ಆ ಭಾಗದ ರೈತರು, ಭತ್ತವನ್ನ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಆಕ್ರೋಶದ ಕಟ್ಟೆ ಹೊಡೆದು ಇದೀಗ ತಲೆ ಮೇಲೆ ಕಲ್ಲನ್ನ ಹೊತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಖಾಲಿ ಕೊಡವನ್ನ ಇಟ್ಕೊಂಡು ಮಹಿಳೆಯರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ಪಂಜಿನ ಮೆರವಣಿಗೆಯನ್ನ ಕೂಡ ಮಾಡಿದ್ರು. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸುವಂತಹ ಕೆಲಸವನ್ನ ಕೂಡ ಮಾಡೋದಕ್ಕೆ ಹೋಗಬಾರದು. 4.5 TMC ನೀರನ್ನ ಹರಿಸ್ಬಿಟ್ರೆ 15 ದಿನಕ್ಕೆ ನಾವು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ನಿನ್ನೆ ಮೊನ್ನೆಯಿಂದ ಬಂದಂತಹ ಸಮಸ್ಯೆಗಳಂತೂ ಅಲ್ವೇ ಇಲ್ಲ. ಬಹಳ ವರ್ಷಗಳಿಂದಲೂ ಕೂಡ ಮಳೆ ಅಭಾವ ಇದ್ದಂತಹ ಸಂದರ್ಭದಲ್ಲಿ ತಮಿಳುನಾಡು ಖ್ಯಾತೆ ತೆಗೆಯೋದೇನು ಹೊಸದೇನಲ್ಲ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಫೇಲ್ವರ್ ಅನ್ನ ಕಾಣ್ತಾ ಇದ್ದೀವಿ, ಅಲ್ಲಿಗೆ ನೀರನ್ನ ಹರಿಸುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಮೇಲ್ಮನವಿಯನ್ನ ನಾವು ಸಲ್ಲಿಕೆ ಮಾಡ್ತೀವಿ ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಬಟ್ ಆದ್ರೆ ನೀವು ಮೇಲ್ಮನವಿ ಸಲ್ಲಿಕೆ ಮಾಡಿ ಅದು ಕಾರ್ಯರೂಪಕ್ಕೆ ಬಂದು ಕೋರ್ಟಲ್ಲಿ ಅದು ಕಾರ್ಯರೂಪಕ್ಕೆ ಬರಬೇಕು ಅಥವಾ ಸಿಡಬ್ಲ್ಯೂಆರ್ಸಿ ಅವರ ಒಂದು ಸೂಚನೆ ಏನಿದೆ ಅದನ್ನ ಬದಲಾವಣೆ ಮಾಡಬೇಕು, ಇದ್ಯಾವುದು ಕೂಡ ಸದ್ಯಕ್ಕೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡ ಆದೇಶದ ಮೇರೆಗೆ
ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಂಜಯ ಸರ್ಕಲಲ್ಲಿ ಏನು ನಿನ್ನೆ CWRC ಏನು ಆದೇಶ ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಏನು ಪ್ರತಿದಿನ 3,500 ಕ್ಯೂಸೆಸ್ಸು 15 ದಿನಗಳ ಕಾಲ ಹರಿಸಬೇಕು, ಸುಮಾರು 4.5 TMC ನೀರು ತಮಿಳ್ನಾಡಿಗೆ ಹರಿಸಬೇಕು ಅಂತೇಳಿ ನಿನ್ನೆ ತಮಿಳ್ನಾಡರ ಏಜೆಂಟರ ರೀತಿ ಆದೇಶವನ್ನು ಮಾಡಿದೆ. ನಮಗೆ ಹಲವಾರು ವರ್ಷಗಳಿಂದ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಏನು ಬರೀ ಆ CWRCಯಲ್ಲಿ ಬರೀ ತಮಿಳ್ನಾಡು ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರ ಸೇರಿದಾರ? ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕ ಅಧಿಕಾರಿಗಳು ಯಾರು ಇಲ್ವಾ? ಹಲವಾರು ವರ್ಷಗಳಿಂದ ಯಾವಾಗ ಆದೇಶ ಬಂದ್ರೂ ಬರೀ ತಮಿಳ್ನಾಡು ಪರನೇ ಬರ್ತಾ ಇದೆ. ಇಲ್ಲಿಯ ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಕಾಣ್ತಾ ಇಲ್ವಾ? ಇವತ್ತು ಕಾವೇರಿ ಕೊಳ್ಳದ ರೈತರು, ಅದರಲ್ಲೂ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಸಂಪೂರ್ಣ ಬರದಿಂದ ಒಣಗಿದೆ. ಸಂಪೂರ್ಣ ಈ ಅಚ್ಚುಕಟ್ಟು ಪ್ರದೇಶ ಗ್ರಾಮೀಣ ಪ್ರದೇಶಗಳು ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಇವತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ, ಅಧಿಕಾರಿಗಳಿಗೆ ಅರ್ಥ ಮಾಡಿಸಿ, ಅಲ್ಲಿನ ಸಮಿತಿಯವ್ರಿಗೆ CWRC ಸಮಿತಿಯವ್ರಿಗೆ ಅರ್ಥ ಮಾಡಿಸಿ, ಅವ್ರಿಗೆ ಅರ್ಥ ಮಾಡಿಸುವಂಥದ್ದನ್ನ ಇಲ್ಲಿಯ ರಾಜಕಾರಣಿಗಳು ಇಲ್ಲಿಯ ಅಧಿಕಾರಿಗಳು ಮಾಡಲಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಏನು ಮಾಡ್ತಾಯಿದ್ರು ಅಷ್ಟು ದಿನದಿಂದ? ಪ್ರತಿದಿನ ನೋಡ್ತಾ ಇದ್ದೀವಿ. ಅಲ್ಲೇ ಸುಮಾರು ಕಾವೇರಿ ಚಳುವಳಿ, ಕಾವೇರಿ ಹೋಟೆಲ್ಲಿ ರೈತರಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ ಅಂತೇಳಿ ಸುಮಾರು ಆಲ್ರೆಡಿ 1-1.5 ತಿಂಗಳಿಂದ ಹೋರಾಟಗಳು ನಿರಂತರ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಅಂಥದ್ರಲ್ಲೂ ಸಹ, ಅಂಥ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಈ ಆದೇಶವನ್ನು ಕೊಡ್ತಾರೆ ಅಂತಂದರೆ ಎಲ್ಲಿಗೆ ಹೋಗಿ ನಿಂತಿದೆ ವ್ಯವಸ್ಥೆ? ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಕರ್ನಾಟಕದ ರಾಜ್ಯದ ಏನು ಮಾಡ್ತಾರೆ? ಈ ರಾಜ್ಯದ 28 ಸಂಸದರು ಏನು ಮಾಡ್ತಾ ಇದ್ದಾರೆ? ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಕಡುಬು ತಿಂತಾ ಇದ್ದಾರೆ. ಇವರು ಅಲ್ಲಿ ಹೇಳಿಕೆ ಕೊಡ್ಕೊಂಡು ಸರ್ಕಾರಿ ಸಾರ್ವಜನಿಕ ಹಣವನ್ನು ಲೂಟಿ ಹೊಡ್ಕೊಂಡು ಓಡಾಡೋದಲ್ಲ. ಮಂಡ್ಯ ಜಿಲ್ಲೆಯ ರೈತರ ಇವತ್ತು ಹಿತ ಕಾಯಬೇಕು, ಮಂಡ್ಯ ಜಿಲ್ಲೆ ರೈತ ಉಳಿಬೇಕು. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಕುಡಿಯುವಂಥ ಏನು ಕಾವೇರಿ ನೀರಿದೆ, ಬರೀ ಮಂಡ್ಯ ಜಿಲ್ಲೆ, ಮೈಸೂರು, ಮಂಡ್ಯ ಈ ಭಾಗದ ರೈತರಲ್ಲ. ಇವತ್ತು ಬೆಂಗಳೂರಲ್ಲಿ 1.5 ಕೋಟಿಗೂ ಹೆಚ್ಚು ಜನ ಕಾವೇರಿ ನೀರು ಕುಡಿತಿದ್ದಾರೆ. ಬೆಂಗಳೂರಲ್ಲಿ ಇರುವಂಥ ಜನ ದಂಗೆ ಹೇಳಬೇಕು. ಇವತ್ತೇನಾರ ತಮಿಳ್ನಾಡಿಗೆ ನೀರು ಹರಿಸಿದ್ರೆ ನಮ್ಮ ಇರೋದು 12 TMC ನೀರು. ಇವತ್ತೇನಾರ ನಮ್ಮ ನದಿ ಇರೋದು ಡ್ಯಾಮಲ್ಲಿ 12 TMC ನೀರಲ್ಲಿ ಕುಡಿಯೋಕ್ಕೆ 1 ತಿಂಗಳು 3 TMC ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 4 TMC ನೀರನ್ನು ಅವ್ರಿಗೆ ಹರಿಸಿದ್ರೆ ನಮ್ಗೆ ಉಳ್ಕೊಳ್ಳೋದು 4 TMC ನೀರು. ಮುಂದಿನ ಕತೆ ಏನು? ಮುಂದಿನ ಇವತ್ತು ಮಳೆ ಪ್ರತಿದಿನ ನೋಡ್ತಾ ಇದ್ದೀವಿ. ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ಒಂದು ತೊಟ್ಟು ಹನಿ ಬೀಳ್ತಾ ಇಲ್ಲ, ಕಾವೇರಿ ಕೊಳ್ಳದಲ್ಲಿ ಎಲ್ಲೂ ಮಳೆ ಬರ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಏನಾರು ಸರ್ಕಾರ ಏನಾದ್ರು ನೀರು ಹರಿಸಿದ್ರೆ, ಈಗ ಆಲ್ರೆಡಿ ನೆನ್ನೆಯಿಂದ ಹೇಳ್ತಾ ಇದ್ದಾರೆ, ಅಲ್ಲಿ ಸುತ್ತಮುತ್ತ ರೈತರು ಹೇಳ್ತಾ ಇದ್ದಾರೆ ಸ್ವಲ್ಪ ನೀರು ಹಾಲೆ ಹರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀರು ಹರಿಸ್ತಾ ಇದ್ದಾರೆ ಅಂತ. ಏನಾರು ನೀರು ಹರಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ, ಕರ್ನಾಟಕ ರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಬೃಹತ್ ಚಳವಳಿಗೆ ರೆಡಿ ಆಯ್ತೀವಿ. ಮಂಡ್ಯ ಜಿಲ್ಲೆಯಲ್ಲಂತೂ ಸುಮ್ಮನೆ ಇಡೋದಿಲ್ಲ. ಕ್ಯಾರೆಸ್ ಮುತ್ತಿಗೆ ಹಾಕೋದಿರ್ಬೋದು, ಬೃಹತ್ ಚಳವಳಿಗೆ ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಬರೀ ಕಾವೇರಿ ನೀರು ಜೊತೆಗೆ 3 ತಾಲೂಕಿಗೆ ಎಮ್ಮೆ ನೀರು ಹರಿಬೇಕು. ಕೇರ್ಪಡೆ ಇರ್ಬೋದು, ಪಾಂಡುಪುರ ಇರ್ಬೋದು, ನಾಮಂಗಲ ಇರ್ಬೋದು, ಅಲ್ಲೂ ಸಹ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಅಲ್ಲೂ ಸಹ ದನಕರುಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಈ ವ್ಯವಸ್ಥೆ ಆಗಿದೆ. ಕೂಡಲೇ ಏನಾದ್ರು ರಾಜ್ಯ ಸರ್ಕಾರ ಎಚ್ಚರಿಕೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೀರು ಹರಿಸ್ಬೋದು, ನಾಲೆಗಳಿಗೆ ಇರುವಂಥದ್ದನ್ನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ನಾವು ಕರ್ನಾಟಕ ರಾಷ್ಟ್ರದಿಂದ ಇವತ್ತು ಚಳುವಳಿಯನ್ನು ಮಾಡ್ತಾ ಇರೋದು.